ಅರಣ್ಯವಾಸಿಗಳ ಮನೆ ಮನೆಗೂ ಕಾನೂನು. ಕಾನೂನು ಅನುಷ್ಠಾನಕ್ಕೆ ಹೋರಾಟ ವಿನಃ ಹೊಸ ಕಾನೂನಿಗಲ್ಲ. ರವೀಂದ್ರ ನಾಯ್ಕ್. ಅರಣ್ಯವಾಸಿಗಳ ಭೂಮಿ ಹಕ್ಕಿನ ಹೋರಾಟ ಹೊಸ ಕಾನೂನಿಗಲ್ಲ, ಇರುವಂತಹ ಕಾನೂನಿನ ಅನುಷ್ಠಾನಕ್ಕಾಗಿ ಹೋರಾಟ ಜರುಗುತ್ತಿದೆ. ಅನುಷ್ಠಾನದಲ್ಲಿ ಅಧ್ಯಯನ ಮತ್ತು ಇಚ್ಛಾಶಕ್ತಿ ಅವಶ್ಯ. ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಮನೆ ಮನೆಗೂ ಕಾನೂನು ಅಂಶ ತಲುಪಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕಿನ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಅವರು ಇಂದು ಅಂಕೋಲಾ ತಾಲೂಕಿನ ಹೊಸಗದ್ದೆ ಗ್ರಾಮದಲ್ಲಿ ಅರಣ್ಯವಾಸಿಗಳ ಕಾನೂನು ಜಾಗೃತ ಅಂಗವಾಗಿ ಅರಣ್ಯವಾಸಿಗಳಿಗೆ ಕಾನೂನು ಮಾಹಿತಿ ಕರಪತ್ರ ಮತ್ತು ಮಾಹಿತಿ ಒದಗಿಸುತ್ತಾ ಮೇಲಿನಂತೆಯೇ ಹೇಳಿದರು. ಕರ್ನಾಟಕದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದ ವೈಫಲ್ಯದಿಂದ ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿದೆ. ಅರಣ್ಯ ಭೂಮಿ ಹಕ್ಕು ಅರಣ್ಯವಾಸಿಗಳ ಪರವಾಗಿ ಇದೆ. ಕಾನೂನು ಅನುಷ್ಠಾನದಲ್ಲಿ ವ್ಯತಿರಿಕ್ತವಾದ ಅರ್ಥೈಸುವಿಕೆಯಿಂದ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅನಕ್ಷರಸ್ಥ ಹಾಗೂ ಗ್ರಾಮೀಣ ಭಾಗದ ಅರಣ್ಯವಾಸಿಗಳಿಗೆ ಕಾನೂನು ಅಜ್ಞಾನದಿಂದ ಭೂಮಿ ಹಕ್ಕು ಪಡೆಯಲು ವಿಫಲರಾಗುತ್ತಿದ್ದಾರೆ. ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕಿನ ಜ್ಞಾನ ಅವಶ್ಯ. ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಮನೆ ಮನೆಗೂ ಕಾನೂನು ಅಂಶ ಪ್ರಸ್ತುತಪಡಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ವಾದ. ಕಳೆದ 6 ವರ್ಷದಿಂದ ಹೋರಾಟಗಾರರ ವೇದಿಕೆಯು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳ ಪರ ಪ್ರಕರಣದಲ್ಲಿ ಭಾಗಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈಗಾಗಲೇ ಹೋರಾಟಗಾರರ ವೇದಿಕೆಯು ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿನ ಕಾನೂನಾತ್ಮಕ ಸಮಸ್ಯೆಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಹೋರಾಟಗಾರರ ವೇದಿಕೆಯು ವಿಶ್ರಾಂತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಕಾನೂನು ತಂಡವನ್ನು ರಚಿಸಿಕೊಂಡಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅರಣ್ಯವಾಸಿಗಳ ಗ್ರಾಮಕ್ಕೆ ಮನೆ ಮನೆಗೆ ಹೋಗಿ ಕಾನೂನಿನ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮವನ್ನು ಮೂಲಕ ಅರಣ್ಯವಾಸಿಗಳಿಗೆ ಮೂಲಭೂತವಾಗಿ ಕಾನೂನಿನ ಜಾಗೃತಿ ಮೂಡಿಸುವುದು, ಅದರ ಜೊತೆಯಲ್ಲಿ ಅದಕ್ಕೆ ಕಾನೂನು ಅರಿವು ಮೂಡಿಸುವುದು ಮೂಲಭೂತ ಕಾರಣವಾಗಿದೆ. ಇಂದು 3 ತಲೆಮಾರಿನ ದಾಖಲೆಗಳು ಬೇಕು ಹೇಳುವ ಕಾರಣದಿಂದ ಜಿಲ್ಲೆಯಾದ್ಯಂತ 83% ಅರ್ಜಿಗಳು ತಿರಸ್ಕಾರವಾಗಿದೆ. ಅದು ಕಾನೂನು ವ್ಯತಿರಿಕ್ತವಾಗಿರುವುದರಿಂದ, ಕಾನೂನು ವಿಧಿವಿಧಾನಕ್ಕೆ ವಿರುದ್ಧವಾಗಿರುವುದರಿಂದ ಅದನ್ನು ಅರಿವನ್ನು ಮೂಡಿಸಬೇಕು, ಜಾಗೃತಿ ಮಾಡಬೇಕು ಮತ್ತು ಸಾಂದರ್ಭಿಕ ದಾಖಲಡಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಕೊಡಲಿಕ್ಕೆ ಸಾಧ್ಯತೆ ಹೇಳುವುದರ ಬಗ್ಗೆ ಮತ್ತು ಅರಣ್ಯ ಭೂಮಿ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಮೂಲಭೂತ ದಾಖಲೆಗಳಿರ್ಬೋದು, ಇತಿಮಿತಿಗಳಿರ್ಬೋದು, ನಿಯಮದ ಅಡಿಯಲ್ಲಿ ಅವರಿಗೆ ಆ ಅಂಶವನ್ನು ವಿಸ್ತರಿಸುವ ಉದ್ದೇಶದಿಂದ ಈ ರೀತಿಯ ನಾವು ಗ್ರಾಮೀಣ ಮಟ್ಟದಲ್ಲಿ ಅನಕ್ಷರಸ್ಥ ಮತ್ತು ಅರಣ್ಯವಾಸಿಗಳಿಗೆ ಒಂದು ಜಾಗೃತಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಹೋರಾಟಗಾರ ವೇದಿಕೆಯು ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ಅರಣ್ಯವಾಸಿಗಳ ಪರವಾಗಿ ವಾದವನ್ನು ಮಂಡಿಸಿ ಅವರಿಗೆ ಭೂಮಿ ಹಕ್ಕಿನ ಬಗ್ಗೆ ಒಂದು ವಂಚಿತವಾಗದ ರೀತಿಯಲ್ಲಿ ಕಾರ್ಯವನ್ನು ಸಹಿತ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಬಲಿಷ್ಠ ಕಾನೂನು ತಂಡವನ್ನು ರಚಿಸಿ ಯಾವುದೇ ಒಬ್ಬ ಅರಣ್ಯವಾಸಿಗೆ ಕಾನೂನಿನ ಅನ್ಯಾಯಗಳಾಗಬಾರದು, ಅವರಿಗೆ ಅದರಿಂದ ವಂಚಿತವಾಗಬಾರದು, ಮೂಲಭೂತ ಭೂಮಿ ಹಕ್ಕನ್ನು ದೊರಕಬೇಕಂತ ಹೇಳಿ ಈ ರೀತಿಯ ಮನೆಯಿಂದ ಮತ್ತು ಗ್ರಾಮದಿಂದ ಅರಣ್ಯವಾಸಿಗಳಿಗೆ ಭೇಟಿ ಕೊಟ್ಟು ಅವರಿಗೆ ಜಾಗೃತಿ ಮಾಡುವ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಭೆಯನ್ನು ಉದ್ದೇಶಿಸಿ ಅಂಕೋಲಾ ಅಧ್ಯಕ್ಷ ರಮಾನಂದ್ ನಾಯ್ಕ್ ಆಚಿವೆ, ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರ ನಾಯ್ಕ್, ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು, ಜಿಲ್ಲಾ ಸಂಚಾಲಕರಾದ ನೆಹರು ನಾಯ್ಕ್ ಬೀಳೂರು, ಎಂಆರ್ ನಾಯ್ಕ್ ಕಂಡ್ರಾಜಿ, ರಾಜು ನೆರೆಬೈಲ, ಚಂದ್ರು ಶಾನ್ಬಾಗ್, ಶಂಕರ್ ಗೌಡ ಕಂದಳ್ಳಿ, ಶಂಕರ್ ನಾಯ್ಕ್, ಸಣ್ಣು ಹನುಮ ಗೌಡ, ಲಕ್ಷ್ಮಣ್ ಸೋಮು ಗೌಡ, ಸುರೇಶ್ ಎಸ್ ಗೌಡ, ರಘುಪತಿ ಟಿ ಗೌಡ, ಶಂಕರ್ ಡಿ ನಾಯ್ಕ್, ಗಣಪತಿ ಕೆ ಗೌಡ, ಮಂಜುನಾಥ್ ಎನ್ ನಾಯ್ಕ್, ಯಶವಂತ ನಾಯ್ಕ್, ವಸಂತ ಡಿ ಗೌಡ, ಹುಲಿಯಾ ಎಚ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ದರದಲ್ಲಿ ರಿಯಾಯಿತಿ ನೀಡಲಾಗುತ್ತೆ. ಹಣ ತುಂಬಾ ದುಬಾರಿ ಅನ್ಕೊಂಡ್ರೆ ಅದು ಸುಳ್ಳು. ನಿಮಗಾಗಿ ನಮ್ಮ ಪ್ಯಾಕೇಜ್ ಹೀಗಿದೆ. ಒಂದು ಬೋಟ್ ನಲ್ಲಿ ಕೇವಲ 45 ನಿಮಿಷಗಳ ರೈಡ್ಗೆ 1,000 ರೂಪಾಯಿ ಕೇರಳ ಪಾಯಿಂಟ್ ವರೆಗೆ ವಿಹಾರ ಮಾಡಿಸ್ತೀವಿ. 1 ಗಂಟೆಯ ವಿಹಾರಕ್ಕೆ ಕೇವಲ 1,300 ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ಐಲ್ಯಾಂಡ್ಗೆ ಕೊಂಡೊಯ್ತೀವಿ. 1.5 ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ಕೇವಲ 2,000 ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ತಾವರೆಕೆರೆ ಐಲ್ಯಾಂಡ್ ಹಾಗೂ ಫೋಟೋ ಶೂಟ್ ಮಾಡೋದಕ್ಕೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಡ್ತೇವೆ. ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ. ಭಯ ಪಡುವಂತಹ ಅಗತ್ಯವಿಲ್ಲ. ಅದು ಕೂಡ ಪ್ರಥಮ ಚಿಕಿತ್ಸೆ ನೀಡಬಲ್ಲ ತರಬೇತಿಯನ್ನ ಪಡೆದಂತಹ ಅನುಭವಿ ನಾವಿಕರೇ ಬೋಟ್ ಅನ್ನ ಚಲಾಯಿಸುತ್ತಾರೆ. ಇನ್ನು ವಿಶೇಷವಾಗಿ ನಮ್ಮಲ್ಲಿ ನಿಮಗೆ ಬೇಕಿದ್ದಲ್ಲಿ ಸೆಲ್ಫ್ ಡ್ರೈವ್ ಕಾರ್ಗಳು ಕೂಡ ಲಭ್ಯ. ಬೈಕ್ ಬೇಕಿದ್ದರೆ ರೆಂಟ್ಗೆ ಸಿಗುತ್ತೆ. ಹಾಗೂ ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ಸಿಗುತ್ತೆ. ಅದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಒಂದು ಬೋಟ್ ನಲ್ಲಿ ಒಂದು ಬಾರಿ 10 ಜನ ಸದಸ್ಯರು ವಿಹಾರ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ನಮ್ಮ ಬೋಟ್. ಹೆಚ್ಚಿನ ಮಾಹಿತಿಗಾಗಿ ಅನಿಲ್ 9538959232 ಅಥವಾ ಅಜಿತ್ 74110601
ಅಥವಾ ಗಿರೀಶ್ 9986818279ಗೆ ಕಾಲ್ ಮಾಡಿ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಬ್ಯಾಕ್ ವಾಟರ್ ಬೋಟಿಂಗ್ ಜೊತೆಗೆ ವೆಡ್ಡಿಂಗ್ ಶೂಟಿಂಗ್, ಪೋಸ್ಟ್ ವೆಡ್ಡಿಂಗ್, ಅಡ್ವೆಂಚರ್ ಬೋಟ್ ರೈಡ್, ಸೈಟ್ ಸೀಯಿಂಗ್, ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫೋಟೋ ಶೂಟ್ ಅಥವಾ ಫಿಲ್ಮ್ ಶೂಟಿಗೆ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಸೇವೆ ಲಭ್ಯ. ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಸರ್ವಶಕ್ತಿ ಬೋಟಿಂಗ್ ನಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ. ಇಲ್ಲಿ ನಿಮ್ಮ ವೀಕೆಂಡ್ ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಖುಷಿ ಪಡಿಸಬಹುದು. ಹಲವು ವರ್ಷಗಳಿಂದ ಈ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಸರ್ವಶಕ್ತಿ ಬೋಟಿಂಗ್ ನವರು ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು, ಹಚ್ಚ ಹಸಿರಿನಿಂದ ಗಮನ ಸೆಳೆಯುವ ದ್ವೀಪಗಳು, ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು, ಸುಂದರ ತಾವರೆ ಕೆರೆಯಲ್ಲಿ ತೇಲುತ್ತಾ ವೀಕ್ಷಣೆ ಮಾಡುವ ಅದೃಷ್ಟ, ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ ನಲ್ಲಿ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವೂ ಈ ರೈಡ್ ನಿಮಗೆ ಸ್ವರ್ಗ ಸೃಷ್ಟಿಸುತ್ತೆ. ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವವಾಗುತ್ತೆ. ಹಿಂದೆ ಭೇಟಿ ಕೊಡಿ ಸರ್ವಶಕ್ತಿ ಬೋಟಿಂಗ್, ತಾರಿಬಾಗಿಲು ರೋಡ್, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಅನಿಲ್ 9538959232 ಅಥವಾ ಅಜಿತ್ 7411106101 ಅಥವಾ ಗಿರೀಶ್ 9986818279ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ.